ಭಾರತದ ಜಲಸಂಪನ್ಮೂಲಗಳು ಭೂಗೋಳ ಪಾಠಕ್ಕೆ ನಿಮಗೆಲ್ಲ ಸ್ವಾಗತ. ನೀರಾವರಿ ಎಂದರೆ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದು. ಭಾರತಕ್ಕೆ ನೀರಾವರಿಯ ಅಗತ್ಯವೇನು? ಏಪ್ರಿಲ್ 23ರಲ್ಲಿ ಕೇಳಲಾಗಿತ್ತು. ಮಳೆಯ ನೀರು ಕೊಯ್ಲು ಇಂದು ಕಡ್ಡಾಯವಾಗಿದೆ ಏಕೆ? ಮಳೆಯು ಅನಿಶ್ಚಿತ, ಅಸಮಾನ ಹಾಗೂ ನಿಯತಕಾಲಿಕವಾಗಿದೆ. ಮಳೆಗಾಲದ ಅವಧಿ ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗುತ್ತದೆ. ಜಲಕ್ಷಾಮ ಉಂಟಾಗುತ್ತದೆ. ನೀರಾವರಿಯ ವಿಧಗಳಾವುವು? ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಬಾವಿ ನೀರಾವರಿ ಹೆಚ್ಚು ವ್ಯಾಪಕವಾಗಿ ಬೆಳಕಲ್ಲಿದೆ ಏಕೆ? ಏಪ್ರಿಲ್ 24ರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ಅಂತರ್ಜಲ ಬಳಸಬಹುದು. ಕಡಿಮೆ ಮಳೆ ಬೀಳುವ ಭಾಗಗಳು ಉಪಯುಕ್ತವಾಗಿದೆ. ಬಾವಿಯ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ. ಕೆರೆ ಮತ್ತು ಕಾಲುವೆ ನೀರಾವರಿ ಸೌಲಭ್ಯವಿಲ್ಲದ ಭಾಗಗಳಲ್ಲಿ ಬಾವಿ ನೀರಾವರಿ ಅವಶ್ಯಕ. ಕಾಲುವೆ ನೀರಾವರಿಯ ವಿಧಗಳನ್ನು ವ್ಯತ್ಯಾಸಿಸಿ. ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ. ಯಾವುದೇ ರೀತಿಯ ಅಣೆಕಟ್ಟೆಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ನೀರನ್ನು ಪಡೆಯುವುದು. ಸಾರ್ವಕಾಲಿಕಕ್ಕೆ ಬಂದಿದ್ದೇ ಆದರೆ ನದಿಗಳಿಗೆ ಅಣೆಕಟ್ಟೆಗಳನ್ನು ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಪಡೆಯುವುದು. ವಿವಿಧ ಉದ್ದೇಶ ನದೀಕರಣ ಯೋಜನೆಯ ಉದ್ದೇಶಗಳಾವು? ನೀರಾವರಿ, ಜಲವಿದ್ಯುತ್ ಶಕ್ತಿ, ಪ್ರವಾಹ ನಿಯಂತ್ರಣ, ನೌಕಾಯಾನ, ಗೃಹ ಬಳಕೆ ಹಾಗೂ ಕೈಗಾರಿಕೆ, ಮಣ್ಣಿನ ಸವಕಳಿ ನಿಯಂತ್ರಣ, ಮೀನುಗಾರಿಕೆ ಮತ್ತು ಅರಣ್ಯ ವೃದ್ಧಿ. ಬಂಗಾಳದ ಕಣ್ಣೀರಿನ ನದಿ ಡ್ಯಾಶ್, ಬಿಹಾರದ ಕಣ್ಣೀರಿನ ನದಿ ಡ್ಯಾಶ್, ಒಡಿಸ್ಸಾದ ಕಣ್ಣೀರಿನ ನದಿ ಡ್ಯಾಶ್. ಕಣ್ಣೀರಿನ ನದಿ ಎಂದು ಇದಕ್ಕೆ ಕರೆಯಲು ಕಾರಣವೇನು? ಪ್ರವಾಹದಿಂದ ಜೀವಹಾನಿ ಹಾಗೂ ಆಸ್ತಿ ಹಾನಿ ಮಾಡುತ್ತಿರುವುದರಿಂದ ಇವುಗಳನ್ನು ಕಣ್ಣೀರಿನ ನದಿಯಿಂದ ಕರೆಯುತ್ತಾರೆ. ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆ ಹೆಸರಿಸಿ. ಶಿವನಸಮುದ್ರ, ತುಂಗಭದ್ರಾ, ಜೋಗ, ಭದ್ರಾ, ಆಲಮಟ್ಟಿ, ಕಾಳಿ. ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು? ಹೆಚ್ಚುವರಿ ವಿದ್ಯುತ್ತನ್ನು ಕೊರತಿರುವ ಪ್ರದೇಶಗಳಿಗೆ ಸಾಗಿಸುವ ವ್ಯವಸ್ಥೆಗೆ ರಾಷ್ಟ್ರೀಯ ವಿದ್ಯುತ್ ಜಾಲ ಎನ್ನುವರು. ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಿದೆ ಏಕೆ? ಮಳೆಗಾಲದ ಅವಧಿ ಕಡಿಮೆಯಾಗಿದೆ. ಮಳೆರಹಿತ ಪ್ರದೇಶಗಳು ಹೆಚ್ಚಾಗುತ್ತಿವೆ. ಬೇಸಿಗೆಯಲ್ಲಿ ನೀರಿನ ಕೊರತೆ ಇದೆ. ಜಲಕ್ಷಾಮದ ಪರಿಹಾರ ಮಳೆ ನೀರು ಸಂಗ್ರಹಣೆ ಮಾತ್ರ. ಕರ್ನಾಟಕ ದೊಡ್ಡ ನೀರಾವರಿ ಯೋಜನೆ ಡ್ಯಾಶ್. ಹಿರಾಕುಡ್ ಯೋಜನೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಪಂಪಸಾಗರ ಜಲಾಶಯ ಕರ್ನಾಟಕದ ಈ ಜಿಲ್ಲೆಯಲ್ಲಿವೆ. ಭಾರತ ಅಂದವಾದ ನಕ್ಷೆ ಬರೆದು ಈ ಕೆಳಗಿನ ಸ್ಥಳ ಗುರುತಿಸಿ. ಜೂನ್ 27ರಲ್ಲಿ ಕಾವೇರಿ ನದಿ ಕೇಳಲಾಗಿತ್ತು. ಸೆಪ್ಟೆಂಬರ್ 20, 22, 24ರಲ್ಲಿ ನರ್ಮದಾ ನದಿ ಕೇಳಲಾಗಿತ್ತು. ಬಾಕ್ರಾ ನಂಗಲ್ ಯೋಜನೆ ಗೋವಿಂದ ಸಾಗರ ಎರಡನೇ ಎತ್ತರವಾದ ಅಣೆಕಟ್ಟೆಯಾಗಿದೆ. ಇದು ಸೆಪ್ಟೆಂಬರ್ 20ರಲ್ಲಿ, ಸೆಪ್ಟೆಂಬರ್ 22ರಲ್ಲಿ, ಜೂನ್ 23ರಲ್ಲಿ ಕೇಳಲಾಗಿತ್ತು. ಕೋಶಿ ಯೋಜನೆ ಬಿಹಾರ ಕಣ್ಣೀರ ನದಿ. ಭಾರತ ನೇಪಾಳಗಳ ಜಂಡಿ ಯೋಜನೆ. ದಾಮೋದರ ನದಿ ಪಶ್ಚಿಮ ಬಂಗಾಳದ ಕಣ್ಣೀರ ನದಿ. ಸ್ವತಂತ್ರ ಭಾರತದ ಮೊದಲನೆಯ ವಿವಿಧ ಉದ್ದೇಶ ನದೀಕರಣ ಯೋಜನೆ ಜೂನ್ 23ರಲ್ಲಿ ಕೇಳಲಾಗಿತ್ತು. ಮಹಾನದಿ ಒಡಿಶಾದ ಕಣ್ಣೀರ ನದಿ. ಹಿರಾಕುಡ್ ಯೋಜನೆ. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟೆ ಹಿರಾಕುಡ್ ಅಣೆಕಟ್ಟೆ. ಕೃಷ್ಣಾ ಮೇಲ್ದಂಡ ಯೋಜನೆ ಕರ್ನಾಟಕದ ದೊಡ್ಡ ಯೋಜನೆಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಆಲಮಟ್ಟಿ. ನಾರಾಯಣಪುರ ಜಲಾಶಯ ಇದಕ್ಕೆ ಬಸವಸಾಗರ ಕರೆಯುತ್ತೇವೆ. ಪಂಪಸಾಗರ ಎಂದು ತುಂಗಭದ್ರಾ ಯೋಜನೆ ಕರೆಯುತ್ತೇವೆ. ನಾಗಾರ್ಜುನ ಸಾಗರ ಯೋಜನೆ. ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಗೆ ಉತ್ತಮ ಅಂಕಗಳು ಒದಗಿ ಬರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.